ನಮಸ್ಕಾರ ಸ್ನೇಹಿತರೆ, ಪಹಲ್ಗಾಮ್ ದಾಳಿ ನಂತರ ಭಾರತ ತಗೊಳ್ತಾ ಇರೋ ಕ್ರಮಗಳನ್ನು ನೋಡಿ ಪಾಕ್ ಅಕ್ಷರಶಃ ಗಾಬರಿಯಾಗಿದೆ. ಎಲ್ಒಸಿ ಗಡಿಯಲ್ಲಿ ಭಾರಿ ಬಿಗಿ ಭದ್ರತೆ ಮಾಡಿಕೊಳ್ತಾ ಇದೆ. ಡಿಫೆನ್ಸ್ ವ್ಯವಸ್ಥೆಗಳನ್ನು ತಂದು ನಿಲ್ಲಿಸಿಕೊಳ್ತಾ ಇದೆ. ಇದೀಗ ಚೀನಿ ನಿರ್ಮಿತ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಡಿಪ್ಲಾಯ್ ಆಗಿದೆ ಪಾಕಿಸ್ತಾನ ಕಡೆಯಿಂದ ಅನ್ನೋ ಮಾಹಿತಿ ಬರ್ತಾ ಇದೆ. ಸ್ನೇಹಿತರೆ, ನಮಗಿಲ್ಲಿ ಗೊತ್ತಿರಬೇಕಾಗಿರೋ ವಿಚಾರ ಏನು ಅಂದ್ರೆ, ಭಾರತ ಪಾಕ್ ನಡುವೆ ಕದನ ನಡೆದರೆ ಏರ್ ಸುಪೀರಿಯಾರಿಟಿ ಕ್ರೂಷಿಯಲ್ ಆಗುತ್ತೆ. ಯಾರು ಆಕಾಶದಲ್ಲಿ ಡಾಮಿನೇಟ್ ಮಾಡ್ತಾರೋ ಅಥವಾ ಪ್ರಾಬಲ್ಯ ಸಾಧಿಸ್ತಾರೋ ಅವರು ಯುದ್ಧ ಗೆಲ್ಲೋದು ಖಚಿತ. ಹೀಗಾಗಿ ಈ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳು ತುಂಬಾ ಇಂಪಾರ್ಟೆಂಟ್. ಹಾಗಿದ್ರೆ ಪಾಕ್ನ HQ-9 ಭಾರತದ S-400 ನಮ್ಮ ಹತ್ರ ಇದೆಯಲ್ಲ, S-400 ಟ್ರಯಂಫ್. ಸೊ ಈ ಎರಡರಲ್ಲಿ ಯಾರ ಏರ್ ಶೀಲ್ಡ್ ಸ್ಟ್ರಾಂಗ್ ಇದೆ? S-400 ಸ್ಟ್ರಾಂಗ್, ಪಾಕಿಸ್ತಾನಕ್ಕೆ ಚೈನಾ ಕೊಟ್ಟಿರೋ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಸ್ಟ್ರಾಂಗ್. ಏಕಕಾಲಕ್ಕೆ ಯಾರ ಆಯುಧ ಹೆಚ್ಚು ರಾಕೆಟ್ಗಳನ್ನ ಅಥವಾ ಆಕಾಶ ಮಾರ್ಗದಲ್ಲಿ ಬರೋ ಥ್ರೆಟ್ಸ್ ಅನ್ನ ಹೊಡೆದು ಹಾಕಬಲ್ಲದು? ಯಾವ ಏರ್ ಡಿಫೆನ್ಸ್ ಸಿಸ್ಟಮ್ನ ತಾಕತ್ತು ಎಷ್ಟಿದೆ ಅನ್ನೋದನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡದೆ ನೋಡಿ. ಭದ್ರ ರಕ್ಷಣೆ ಯುದ್ಧ ಗೆಲ್ಲೋಕೆ ಮೂಲ ಮಂತ್ರ. ಸ್ನೇಹಿತರೆ, ಕ್ರಿಕೆಟ್ನಲ್ಲಿ ಅಫೆನ್ಸ್ ಈಸ್ ಗುಡ್ ಡಿಫೆನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಎದುರಾಳಿಯನ್ನ ಹೊಡೆಯೋದೇ ಒಳ್ಳೆ ರಕ್ಷಣಾತ್ಮಕ ತಂತ್ರ ಅಂತಲೂ ಕೆಲವರು ಹೇಳ್ತಾರೆ. ಆದರೆ ಯುದ್ಧದಲ್ಲಿ ಹಾಗಲ್ಲ. ಇವತ್ತು ಬಹುತೇಕ ಎಲ್ಲ ಬಲಿಷ್ಠ ಮಿಲಿಟರಿ ರಾಷ್ಟ್ರಗಳ ಬತ್ತಳಿಕೆಯಲ್ಲಿ ಅತ್ಯಾಧುನಿಕ ಫೈಟರ್ ಜೆಟ್ಗಳಿವೆ, ಡ್ರೋನ್ ಇದೆ, ಬ್ಯಾಲಿಸ್ಟಿಕ್ ಮಿಸೈಲ್, ಕ್ರೂಸ್ ಮಿಸೈಲ್, ದಾಳಿಗೆ ಏನ್ ಬೇಕೋ ಎಲ್ಲ ಇದೆ. ಆದರೆ ಡಿಫರೆನ್ಸ್ ಉಂಟು ಮಾಡ್ತಿರೋದು ಆ ದಾಳಿಯನ್ನ ತಡೆಯೋ ರಕ್ಷಣಾ ವ್ಯವಸ್ಥೆ ಹೇಗಿದೆ. ಶತ್ರು ಮಾಡಿದಾಗ ಅದನ್ನ ತಡೆಯಕ್ಕೆ ನಮ್ಮ ಹತ್ರ ಏನಿದೆ, ಶೀಲ್ಡ್ ಏನಿದೆ ಅನ್ನೋದು. ಇಸ್ರೇಲ್ ಹತ್ರ ಐರನ್ ಡೋಮ್ ಸಿಸ್ಟಮ್ ಇದೆಯಲ್ಲ, ಅದು ಕೂಡ ಏರ್ ಡಿಫೆನ್ಸ್ ಸಿಸ್ಟಮೇ. ಏನ್ ಕಬ್ಬಣದ್ದೇನೋ ಒಂದು ಬುಟ್ಟಿ ಹಾಕಿಲ್ಲ ಇಸ್ರೇಲ್ ಮೇಲೆ. ಐರನ್ ಡೋಮ್ ಅಂತ ಹೆಸರಿಟ್ಟಿದ್ದಾರೆ ಆ ಏರ್ ಡಿಫೆನ್ಸ್ ಸಿಸ್ಟಮ್ಗೆ. ನಾವು ಈ ವರದಿಯಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ವಿ. ದೊಡ್ಡ ಪ್ರಮಾಣ ಜನ ಅದನ್ನು ನೋಡಿದ್ರಿ ನೀವು. ಅದೇ ರೀತಿ ಅಮೆರಿಕ ಹತ್ರ ತಾಡಿದೆ, ರಷ್ಯಾ ಹತ್ರ S-400, S-500 ಎಲ್ಲ ಇದೆ. ಅಮೆರಿಕ ಹತ್ರ ಪೇಟ್ರಿಯಟ್ ಮತ್ತು ರಷ್ಯಾ ಹತ್ರ ಪ್ಯಾನ್ಸಿರ್ S-1 ಅಂತಹ ಚಲಿಸ್ತಾ ಹೋಗುವ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಕೂಡ ಇದೆ. ಎಲ್ಲ ಬೇಕಾದರೂ ಸೇನೆ ನುಗ್ಗಿಸಬಹುದು ಇದರಿಂದ. ಹೀಗಾಗಿ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬಾ ಇಂಪಾರ್ಟೆನ್ಸ್ ಪಡ್ಕೊಳ್ಳುತ್ತೆ. ಈ ವಿಚಾರದಲ್ಲಿ ಭಾರತ ಮತ್ತು ಪಾಕ್ ಎರಡು ಇತ್ತೀಚೆಗೆ 2019 ದಾಳಿ ಪ್ರತಿದಾಳಿಗಳ ನಂತರ ಇಂಥ ಅತ್ಯಾಧುನಿಕ ಏರ್ ಶೀಲ್ಡ್ಗಳನ್ನು ಮಾಡಿಕೊಂಡಿದೆ. 2021 ಅಕ್ಟೋಬರ್ನಲ್ಲಿ ಪಾಕ್ ಚೀನಾದ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಸೇರ್ಪಡೆ ಮಾಡಿಕೊಂಡಿದೆ. ಭಾರತ ಅದಾಗಿ 2 ತಿಂಗಳಲ್ಲಿ 2021 ಡಿಸೆಂಬರ್ನಲ್ಲಿ ರಷ್ಯಾದಿಂದ S-400 ಪಡ್ಕೊಳ್ತು. ಎರಡೂ ಕೂಡ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ಸೇ, ಆದರೆ ಸಾಮರ್ಥ್ಯದಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ. ಪಾಕ್ ಕೈಯಲ್ಲಿ ಚೀನಿ ಆಯುಧ. ಈಗ ಆಲ್ರೆಡಿ ಹೇಳಿದಂತೆ ಪಾಕ್ ಹತ್ರ ಚೀನಾದ HQ-9 ಸರ್ಫೇಸ್ ಟು ಏರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದೆ. ಇದನ್ನ ಚೀನಾದ CPMIEC ಅನ್ನೋ ಸರ್ಕಾರಿ ಸ್ವಾಮ್ಯದ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿಕೊಟ್ಟಿದೆ. ಹಾಗಂತ ಇದು ಸ್ವಂತ ಚೀನಾದ ಟೆಕ್ನಾಲಜಿನ ಅಲ್ಲ, ರಷ್ಯನ್ ಟೆಕ್ನಾಲಜಿಯ ರೀಇಂಜಿನಿಯರ್ಡ್ ವರ್ಷನ್. ಹಾಗಂತ ಪೂರ್ತಿ ಕದ್ದಿದ್ದಾರೆ ಅಂತಲ್ಲ. ಚೀನಾ ರಷ್ಯಾದ ಸುಕೋಯ್ ಟೆಕ್ನಾಲಜಿಯನ್ನು ಕದ್ದು ಬಹಿರಂಗವಾಗಿನೇ ತನ್ನ ಫೈಟರ್ ಜೆಟ್ ಮಾಡಿಕೊಂಡಿದೆ. ಆದರೆ ಈ ಏರ್ ಡಿಫೆನ್ಸ್ ಟೆಕ್ನಾಲಜಿಯನ್ನ ಖುದ್ದು ರಷ್ಯಾನೇ ಚೀನಾ ಕೊಟ್ಟಿತ್ತು. ರಷ್ಯಾದ ಅಲ್ಮಾಜ್ ಆಂಟಿ ಅನ್ನೋ ಕಂಪನಿ S-300 ಮಿಸೈಲ್ ಸಿಸ್ಟಮ್ ನಲ್ಲಿ ಈ ಟೆಕ್ನಾಲಜಿಯನ್ನ ಯೂಸ್ ಮಾಡಿತ್ತು. ಅದೇ ಡಿಫೆನ್ಸ್ ಸಿಸ್ಟಮ್ ನ ಚೀನಾ HQ-9 ಅಂತ ಮಾಡಿ ಅದರಲ್ಲಿ ಬಳಸಿಬಿಟ್ಟು ಕೊಟ್ಟಿದೆ. ಆದ್ರೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಇದು ಸಾಕಾಗಲ್ಲ ಅಂತ ಚೀನಾ ಕೂಡ S-400 ತಗೊಂಡಿದೆ ರಷ್ಯಾ ಹತ್ರ. ಒಂಥರ ತಲೆ ಮತ್ತು ಬಾಡಿ ಹಿಡ್ಕೊಂಡು ಬಾಲನ ಪಾಕಿಸ್ತಾನ ಕೊಟ್ಟಿದೆ ಈಗ ಚೀನಾ. ಅದರಲ್ಲೂ HQ-9P ಅನ್ನೋ ವೇರಿಯಂಟ್ ನ ಏರ್ ಶೀಲ್ಡ್ ಈಗ ಪಾಕ್ ಹತ್ರ ಇರೋದು. ಸದ್ಯ ಕರಾಚಿ ಕಂಟೋನ್ಮೆಂಟ್ ಪ್ರದೇಶದಲ್ಲಿ HQ-9 ಡಿಪ್ಲಾಯ್ ಆಗಿರೋದು ಕಂಡು ಬಂದಿತ್ತು. ಇದೀಗ ಬಾರ್ಡರ್ ನಲ್ಲೂ ತಗೊಂಬಂದು ಇಟ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಈ ವ್ಯವಸ್ಥೆಯಲ್ಲಿ TVM ಟ್ರ್ಯಾಕ್ ವಯಾ ಮಿಸೈಲ್ ಸಿಸ್ಟಮ್, SARH ರೆಡಾರ್, HT-233 ರೆಡಾರ್ಗಳು ಇರ್ತವೆ. ಇದರಲ್ಲಿರೋ TVM ಸಿಸ್ಟಮ್ ಅಂದ್ರೆ ಟಾರ್ಗೆಟ್ ನ ಪತ್ತೆ ಹಚ್ಚಿ ಅದನ್ನ ಹೊಡೆಯಕ್ಕೆ ಮಿಸೈಲ್ ಹಾರಿಸಿದಾಗ ಆ ಮಿಸೈಲ್ ನಲ್ಲಿರೋ ರೆಡಾರ್ ಕೂಡ ಡೇಟಾವನ್ನ ಗ್ರೌಂಡ್ಗೆ ಕಳಿಸ್ತಾ ಇರುತ್ತೆ. ಆ ಡೇಟಾ ಇಟ್ಕೊಂಡು ಗ್ರೌಂಡ್ ರೆಡಾರ್ ಮಿಸೈಲ್ಗೆ ಮತ್ತೆ ಸರಿಯಾದ ಪಥವನ್ನ ಯಾವುದು ಅಂತ ಹೇಳಿ ಮಾರ್ಗದರ್ಶನ ಮಾಡಬಹುದು. ಅಂದ್ರೆ ಆರಂಭದಲ್ಲಿ ಮಿಸೈಲ್ ತನ್ನಲ್ಲೇ ಇರೋ ರೆಡಾರ್ ಸೂಚನೆಯಂತ ಹಾರ್ತಾ ಇರುತ್ತೆ. ಆದ್ರೆ ಮಾರ್ಗ ಮಧ್ಯೆ ಟಾರ್ಗೆಟ್ ನ ಪಥ ಚೇಂಜ್ ಆದ್ರೆ ಅದಕ್ಕೆ ತಕ್ಕಂತೆ ಮಿಸೈಲ್ ನ ಪಾತ್ ನ ಕೂಡ ಚೇಂಜ್ ಮಾಡೋ ಸಿಸ್ಟಮ್ ಇದಕ್ಕಿದೆ. ಹಾಗಾಗಿ ಈ HQ-9P ನ ಸುಲಭವಾಗಿ ಜಾಮ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸಿಂಗಪುರ್ ಮಲೇಷಿಯಾಗೆ 7 ಸ್ಯಾಂಡ್ಸ್ ಟೂರಿಸಂ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ₹1,05,000 ಮಾತ್ರ. ಸಿಂಗಪುರ್ ಮಲೇಷಿಯಾ 5 ನೈಟ್ 6 ಡೇ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್
ಟಿಕೆಟ್, ವೀಸಾ, 4 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, ಎಸಿ ಟ್ರಾನ್ಸ್ಪೋರ್ಟೇಷನ್ ಮತ್ತು ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಇರುತ್ತೆ. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂತ ನೋಡಿದ್ರೆ ಯೂನಿವರ್ಸಲ್ ಸ್ಟುಡಿಯೋಸ್, ನೈಟ್ ಸಫಾರಿ, ಗಾರ್ಡನ್ಸ್ ಬೈ ದ ಬೇ, ಕ್ಲೌಡ್ ಫಾರೆಸ್ಟ್, ಸೆಂಟೋಸಾ ಐಲ್ಯಾಂಡ್ ಕೇಬಲ್ ಕಾರ್, ಸಿಂಗಾಪುರ್ ಸಿಟಿ ಟೂರ್, ಕೌಲಾ ಸಿಟಿ ಟೂರ್, ಜೆಂಟಿಂಗ್ ಹೈಲ್ಯಾಂಡ್ ವಿತ್ ಬಾಚು ಕೇವ್ಸ್, ಪೆಟ್ರಾನ್ಸ್ ಟ್ವಿನ್ ಟವರ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 19 ಜೂನ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಬಹುದು. ಸಾಮಾನ್ಯವಾಗಿ ಚೀನಿ ಸೇನೆಯಲ್ಲಿ ಒಂದು HQ-9 ಬ್ಯಾಟರಿ ಅಂತ ಹೇಳಿದ್ರೆ ಒಂದು ಕಮಾಂಡ್ ವೆಹಿಕಲ್, 6 ಕಂಟ್ರೋಲ್ ವೆಹಿಕಲ್, 6 ಟಾರ್ಗೆಟಿಂಗ್ ರೆಡಾರ್ ವೆಹಿಕಲ್, 6 ಸರ್ಚ್ ರೆಡಾರ್ ವೆಹಿಕಲ್, 48 ಮಿಸೈಲ್ ಲಾಂಚ್ ವೆಹಿಕಲ್, 192 ಮಿಸೈಲ್ಗಳು, ಜೊತೆಗೆ ಒಂದು ಪೊಸಿಷನಿಂಗ್ ವೆಹಿಕಲ್, ಒಂದು ಕಮ್ಯುನಿಕೇಶನ್ ವೆಹಿಕಲ್, ಮತ್ತೊಂದು ಪವರ್ ಸಪ್ಲೈ ವೆಹಿಕಲ್, ಇನ್ನೊಂದು ಸಪೋರ್ಟ್ ವೆಹಿಕಲ್ ಎಲ್ಲ ಇರ್ತವೆ. ಆದರೆ ಪಾಕ್ ಹತ್ರ ಇಷ್ಟೆಲ್ಲ ಇರೋದು ಡೌಟ್ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಏನೋ HQ-9B ಡಿಫೆನ್ಸ್ ಸಿಸ್ಟಮ್ 250ರಿಂದ 300 ಕಿಲೋಮೀಟರ್ನ ರೇಂಜ್ ಹೊಂದಿದ್ರೆ, ಪಾಕ್ ಆರ್ಮಿ ಹತ್ರ ಇರೋ HQ-9P ಕೇವಲ 125 ಕಿಲೋಮೀಟರ್ ದೂರದವರೆಗಿನ ಟಾರ್ಗೆಟ್ ಮಾತ್ರ ಹೊಡೆದು ಹಾಕೋ ಸಾಮರ್ಥ್ಯ ಹೊಂದಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನೂ ಕಮ್ಮಿ ಬಲದಿದು. ಇನ್ನು ಅತ್ಯಂತ ಕೆಳಮಟ್ಟದಲ್ಲಿ ಹಾರೋ ಕ್ರೂಸ್ ಮಿಸೈಲ್ಗಳಿದ್ರೆ 25 ಕಿಲೋಮೀಟರ್ ಒಳಗೆ ಮಾತ್ರ ಎಂಗೇಜ್ ಮಾಡುತ್ತೆ, ಅಷ್ಟೇ ಇದರ ತಾಕತ್ತು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆದರೆ ಪಾಕಿಸ್ತಾನಿ ಏರ್ ಫೋರ್ಸ್ ಹತ್ರ HQ-9Bನೇ ಇದೆ ಅನ್ನೋ ರಿಪೋರ್ಟ್ಸ್ ಕೂಡ ಇವೆ. ಆದರೆ ಇದಿನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಇದು ಪಾಕಿಗಳು ತಂದು ಜೋಡಿಸ್ಕೊಂಡಿರೋ ಚೀನಾ ಸಾಮಾನು. ಹಾಗಾದ್ರೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹೇಗಿದೆ ಅಂತ ನಾವೀಗ ನೋಡ್ತಾ ಹೋಗೋಣ. ಭಾರತದ ಬಳಿ ರಷ್ಯನ್ ಬ್ರಹ್ಮಾಸ್ತ್ರ ಇದೆ. ಸ್ನೇಹಿತರೆ, ಭಾರತದ ಹತ್ರ ಅದೇ ರಷ್ಯಾದ ಅಲ್ಮಾಜ್ ಆಂಟೆ ನಿರ್ಮಿಸಿರೋ S-400 ಟ್ರೈಂಫ್ ಸರ್ಫೇಸ್ ಟು ಏರ್ ಮಿಸೈಲ್ ವ್ಯವಸ್ಥೆ ಇದೆ. ಬರೋಬ್ಬರಿ 42,000 ಕೋಟಿ ರೂಪಾಯಿ ಕೊಟ್ಟು ಭಾರತ ರಷ್ಯಾದಿಂದ ಯಾವುದೇ ಕಾಪಿ ಡೂಪ್ಲಿಕೇಟ್ ಏನೂ ಅಲ್ಲ, ನೇರವಾಗಿ ಅದರ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಿಂದಾನೇ ಒರಿಜಿನಲ್ ತಗೊಂಬಂದಿದೆ. ಇಂಥ 5 ಬ್ರಹ್ಮಾಸ್ತ್ರಗಳನ್ನ ಖರೀದಿ ಮಾಡಿಕೊಂಡಿದೆ. ಇದುವರೆಗೆ 3 S-400 ಸ್ಕ್ವಾಡ್ರನ್ಗಳೇ ಬಂದಿವೆ. ಇನ್ನು 2 ಸ್ಕ್ವಾಡ್ರನ್ ಬರೋದು ಬಾಕಿ ಇದೆ. ಭಾರತ S-400ಗೆ ಸುದರ್ಶನ ಅಂತ ಹೆಸರಿಟ್ಟಿದೆ. ಕಳೆದ ವರ್ಷ ಜುಲೈನಲ್ಲಿ ಈ ಸುದರ್ಶನವನ್ನು ಟೆಸ್ಟ್ ಮಾಡಿದಾಗ ಸಿಮ್ಯುಲೇಷನ್ ನಲ್ಲಿ ವೈರಿ ಪಡೆಯ 80% ಟಾರ್ಗೆಟ್ಗಳನ್ನು ನಿಖರವಾಗಿ ಹೊಡೆದುರುಳಿಸಿದೆ. ಫೈಟರ್ ಜೆಟ್, ಡ್ರೋನ್, ಮಿಸೈಲ್, ಕ್ರೂಸ್ ಮಿಸೈಲ್ ಎಲ್ಲವನ್ನ ಆಕಾಶದಲ್ಲೇ ಹೊಡೆದು ಹಾಕುತ್ತೆ. ಸದ್ಯ ಎಕ್ಸಾಕ್ಟ್ ಆಗಿ ಈ ಸುದರ್ಶನವನ್ನ ಎಲ್ಲೆಲ್ಲಿ ಡಿಪ್ಲಾಯ್ ಮಾಡಿದ್ದಾರೆ ಅಂತ ಭಾರತೀಯ ಡಿಫೆನ್ಸ್ ಸಿಸ್ಟಮ್ ಇನ್ನೂ ಕೂಡ ಮಾಹಿತಿಯನ್ನು ಹೊರಗೆ ಬಿಟ್ಕೊಟ್ಟಿಲ್ಲ. ಆದರೆ ಪಾಕ್ ಗಡಿಯಲ್ಲಿ 1.5 ಸ್ಕ್ವಾಡ್ರನ್ ಅಥವಾ ಚೀನಾ ಗಡಿಯಲ್ಲಿ 1.5 ಸ್ಕ್ವಾಡ್ರನ್ S-400 ಟ್ರೈಂಫ್ ಅನ್ನ ಇಡಲಾಗಿದೆ ಅನ್ನೋ ರಿಪೋರ್ಟ್ಸ್ ಅಷ್ಟೇ ಇವೆ. ಬರೋಬ್ಬರಿ 600 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎದುರಾಳಿ ಟಾರ್ಗೆಟ್ಗಳನ್ನು ಪತ್ತೆ ಮಾಡುತ್ತೆ. ಇದು 40ರಿಂದ 400 ಕಿಲೋಮೀಟರ್ ರೇಂಜ್ನಲ್ಲಿ ಎಲ್ಲೇ ಶತ್ರು ಇದ್ರೂ ಕೂಡ ಹೊಡೆದುರುಳಿಸೋ ತಾಕತ್ತನ್ನು ಹೊಂದಿದೆ. ಏಕಕಾಲಕ್ಕೆ 100 ಟಾರ್ಗೆಟ್ನ ಪತ್ತೆ ಹಚ್ಚುವ ಸಾಮರ್ಥ್ಯವನ್ನು ಹೊಂದಿದೆ. ಇದರಲ್ಲಿ ಬೇರೆ ಬೇರೆ ಟಾರ್ಗೆಟ್ಗಳಿಗೆ ಒಟ್ಟು 4 ವಿಧದ ಮಿಸೈಲ್ಗಳನ್ನು ಬಳಸಲಾಗುತ್ತೆ. 400 ಕಿಲೋಮೀಟರ್ ದೂರದ ವಿಮಾನದಂತ ಅತ್ಯಂತ ಎತ್ತರದ ಟಾರ್ಗೆಟ್ನ ಮುಗಿಸೋಕೆ 40N6 ಮಿಸೈಲ್ ಇದೆ. 250 ಕಿಲೋಮೀಟರ್ ರೇಂಜ್ನ ಕ್ರೂಸ್ ಮಿಸೈಲ್ ಏರ್ ಕ್ರಾಫ್ಟ್ಗಳನ್ನು ಹೊಡೆದುರುಳಿಸೋಕೆ 48N6E3 ಅನ್ನೋ ಕ್ಷಿಪಣಿ ಇದೆ. ಅದೇ ರೀತಿ 120 ಕಿಲೋಮೀಟರ್ ದೂರದಲ್ಲಿ ಅತ್ಯಂತ ಚಾಲಾಕಿ ಟಾರ್ಗೆಟ್ಗಳನ್ನು ಧ್ವಂಸ ಮಾಡೋಕೆ 9M96E2 ಮಿಸೈಲ್ ಇದೆ. 40 ಕಿಲೋಮೀಟರ್ ರೇಂಜ್ನ ಟಾರ್ಗೆಟ್ನ ಹೊಡೆಯೋಕೆ 9M96E ಇದೆ. ಕಳೆದ ಜುಲೈನಲ್ಲಿ ರಷ್ಯನ್ ಹಿರಿಯ ಸೇನಾಧಿಕಾರಿಗಳ ಇಮೇಲ್ ಹ್ಯಾಕ್ ಆಗಿತ್ತು. ಅದರಲ್ಲಿ ಭಾರತ ಈ 4 ವಿಧದ ಕ್ಷಿಪಣಿ ಖರೀದಿಸಿದೆ ಅನ್ನೋದನ್ನ ಬಹಿರಂಗ ಮಾಡಲಾಗಿತ್ತು. ಅಮೆರಿಕದ F-35 ನಂತಹ ಅತ್ಯಾಧುನಿಕ ಸ್ಟೆಲ್ತ್ ವಿಮಾನಗಳನ್ನು ನಾಶ ಮಾಡೋ ತಾಕತ್ತು ಈ ಸುದರ್ಶನಕ್ಕಿದೆ ಅಂತ ರಷ್ಯನ್ ತಜ್ಞರು ಹೇಳ್ತಾರೆ. S-400 ವರ್ಸಸ್ HQ-9 ಬಲಾಬಲ. ಸ್ನೇಹಿತರೆ, ನಿಮಗೆ ಆಲ್ರೆಡಿ ಐಡಿಯಾ ಬಂದಿರುತ್ತೆ ನಮ್ಮ ಹತ್ರ ಇರೋದ್ರ ತಾಕತ್ತೇನು, ಪಾಕಿಗಳ ಹತ್ರ ಇರೋದ್ರ ತಾಕತ್ತೇನು ಅಂತ. HQ-9 ರಷ್ಯಾದ S-300ನ ಒಂದು ಡೂಪ್ಲಿಕೇಟ್ ವರ್ಷನ್. ಆದರೆ ಭಾರತದ ಹತ್ರ ಸುಧಾರಿತ S-400 ನೆಕ್ಸ್ಟ್ ಜನರೇಷನ್ನ ಏರ್ ಶೀಲ್ಡೇ ಇದೆ. ಇದೇ ಬಲಿಷ್ಠ. S-400 600 ಕಿಲೋಮೀಟರ್ ದೂರದ ಟಾರ್ಗೆಟ್ನ ಪತ್ತೆ ಹಚ್ಚಿ 400 ಕಿಲೋಮೀಟರ್ ದೂರದಲ್ಲಿ ಹೊಡೆದು ಹಾಕೋ ತಾಕತ್ತನ್ನು ಹೊಂದಿದೆ. ಪಾಕ್ನ HQ-9B ಕೇವಲ 250 ಕಿಲೋಮೀಟರ್ನ ರೇಂಜ್ ಹೊಂದಿದೆ ಮ್ಯಾಕ್ಸಿಮಮ್. ಏನೋ 2 ವ್ಯವಸ್ಥೆ ಏಕಕಾಲಕ್ಕೆ 100 ಟಾರ್ಗೆಟ್ ಅನ್ನ ಪತ್ತೆ ಹಚ್ಚೋ ಸಾಮರ್ಥ್ಯವನ್ನು ಹೊಂದಿದ್ರು ಕೂಡ ಪಾಕ್ನ HQ-9B ಕೇವಲ 8ರಿಂದ 10 ಟಾರ್ಗೆಟ್ನ ಎಂಗೇಜ್ ಮಾಡೋ ಸಾಮರ್ಥ್ಯ ಹೊಂದಿದೆ. ಪತ್ತೆ ಹಚ್ಚೋದು 100 ಆದರೂ ಕೂಡ ಅದರಲ್ಲಿ ಎಂಗೇಜ್ ಮಾಡೋದು, ತಡೆಯಕ್ಕೆ ಹೋಗೋದು 10 ಮಾತ್ರ, 8ರಿಂದ 10 ಮಾತ್ರ ಅವ್ರದ್ದು. ಆದರೆ ಭಾರತದ ಸುದರ್ಶನ ಅಥವಾ S-400 ಟ್ರೈಂಫ್ ಏಕಕಾಲಕ್ಕೆ 36 ಟಾರ್ಗೆಟ್ಗಳನ್ನು ಮುಗಿಸಾಕತ್ತೆ. ಹೀಗಾಗಿ ಒಂದೇ ಏಟಿಗೆ 106 ವಿಮಾನ ಮಿಸೈಲ್ ಹಾರಿಸಿದ್ರೂ ಕೂಡ ಅದನ್ನು ತಡೆಯುವ ತಾಕತ್ತು ಭಾರತದ ರಕ್ಷಣಾ ವ್ಯವಸ್ಥೆಗಿದೆ. ಜೊತೆಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ S-400 ಈಗ ಆಲ್ರೆಡಿ ಯುದ್ಧ ಭೂಮಿಯಲ್ಲಿ ತನ್ನ ಸಾಮರ್ಥ್ಯವನ್ನು ತೋರಿಸಿರೋ ಟ್ರೈಡ್ ಅಂಡ್ ಟೆಸ್ಟೆಡ್ ಶಸ್ತ್ರ.
ರಷ್ಯಾ ಯುಕ್ರೇನ್ ಕದನದಲ್ಲಿ ಯುಕ್ರೇನ್ ಹಲವು ವಿಮಾನ, ಡ್ರೋನ್, ಮಿಸೈಲ್ಗಳನ್ನು ಹಾರಿಸಿದಾಗ S-400 ರಷ್ಯಾವನ್ನ ಕಾಪಾಡಿದೆ. ಆದರೆ ಚೀನಾದ HQ-9 ಇನ್ನೂ ಅಂತ ಟೆಸ್ಟಿಂಗೇ ಆಗಿಲ್ಲ. ಲಾಸ್ಟ್ ಟೈಮ್ ಭಾರತದಿಂದ ಬ್ರಹ್ಮೋಸ್ ಕ್ಷಿಪಣಿ ಮಿಸ್ಫೈರ್ ಆಗಿ ಹಾರಿದ್ದು ಸೀದಾ ಪಾಕಿಸ್ತಾನಕ್ಕೆ ಹೋಗಿ ನೆಲಕ್ಕೆ ಬಿದ್ದು ಡಮ್ ಬಂದಿತ್ತು. ಅವರ HQ-9 ಏನೂ ಕಿಸಿಲಿಕ್ಕಾಗಿರಲಿಲ್ಲ ಆವಾಗ. ಹೀಗಾಗಿ ಎಲ್ಲ ರೀತಿಯಲ್ಲೂ ಭಾರತದ ರಕ್ಷಣಾ ಆಯುಧ ಸ್ಟ್ರಾಂಗ್ ಆಗಿದೆ. ಕಳ್ಳಾಟ ಆಡ್ತವ ಟರ್ಕಿ, ಚೈನಾ. ಎಲ್ಲ ಆಯಾಮದಲ್ಲೂ S-400 ನಮ್ಮ ಹತ್ರ ಇರೋದು ಪಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಮೀರಿಸುತ್ತೆ. ಆದರೆ ಭಾರತಕ್ಕೆ ಸಮಸ್ಯೆ ಅಂದರೆ ಚೀನಾ ಮತ್ತು ಟರ್ಕಿ. ಇವರಿಬ್ಬರಿಗೂ ಕೂಡ S-400ನ ಆಪರೇಷನ್ ಲಿಮಿಟ್ ಮತ್ತು ವೀಕ್ನೆಸ್ ಗೊತ್ತು. ಡಿಟೆಕ್ಟಿಂಗ್, ಟ್ರ್ಯಾಕಿಂಗ್ ಹಾಗೂ ಟಾರ್ಗೆಟ್ ಎಂಗೇಜ್ ಮಾಡುವಾಗ ಇದಕ್ಕಿರೋ ಲೂಪ್ ಹೋಲ್ಸ್ ಏನು ಅಂತ ಟರ್ಕಿಗೆ ಮತ್ತೆ ಚೈನಾ ಗೊತ್ತು. ಅವರು ಯೂಸ್ ಮಾಡ್ತಿದ್ದಾರೆ ಅದನ್ನ. ಹಾಗಾಗಿ ಈ ಸೆನ್ಸಿಟಿವ್ ಮಾಹಿತಿಯನ್ನ ಈ ಪಾಕಿ ಮಿತ್ರರು ಪಾಕಿಸ್ತಾನಕ್ಕೆ ಕೊಟ್ರೆ ಒಂಚೂರು ಅಡ್ವಾಂಟೇಜ್ ಸಿಗುತ್ತೆ ಪಾಕಿಸ್ತಾನಕ್ಕೆ. ನಿಮ್ಗೆ ಗೊತ್ತಿರೋ ಹಾಗೆ ರಷ್ಯಾ ಹತ್ರ S-400 ಇದ್ರೂ ಕೂಡ ಯುಕ್ರೇನ್ ಹಲವು ಬಾರಿ ರಷ್ಯಾ ಒಳನುಗ್ಗಿತ್ತು. 5 S-400 ಯೂನಿಟ್ ನಾಶ ಮಾಡಿದೀವಿ ನಾವು ಅಂತಲೂ ಯುಕ್ರೇನ್ ಹೇಳ್ಕೊಳ್ಳುತ್ತೆ. ಹೀಗಾಗಿ ಭಾರತ ಮೈಯೆಲ್ಲ ಕಣ್ಣಾಗಿರಬೇಕು. ಇರ್ತಾರೆ ನಮ್ಮ ಯೋಧರು, ನಮ್ಮ ಡಿಫೆನ್ಸ್ನವರು ಇದ್ದೇ ಇರ್ತಾರೆ, ನಾವೇನು ಹೇಳಬೇಕಂತಿಲ್ಲ, ಅದನ್ನ ಮಾಡ್ತಾರೆ. ಜೊತೆಗೆ ಡಿಪ್ಲೊಮಸಿ ಬಳಸಿ ಚೀನಾ ತಟಸ್ಥವಾಗಿರುವಂತೆ ನೋಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್. ಆದರೆ ಈ ನ್ಯೂನತೆಗಳ ಹೊರತಾಗಿ ಕೂಡ S-400 ಪಾಕ್ನ ಏರ್ ಶೀಲ್ಡ್ಗೆ ಕಂಪೇರ್ ಮಾಡಿದ್ರೆ, ಅವರ ಏರ್ ಡಿಫೆನ್ಸ್ಗೆ ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ಜನರೇಷನ್ ಇದೆ. ಹೆಸರಲ್ಲೇ ಇದೆಯಲ್ವಾ, ಅವ್ರದ್ದು S-300 ಕಾಪಿ ವರ್ಷನ್, ನಮ್ಮ ಹತ್ರ ಇರೋದು ಅದರ ನೆಕ್ಸ್ಟ್ ಜನರೇಷನ್ S-400ನ ಒರಿಜಿನಲ್. ಸೊ ಇದು ಇಂಪಾರ್ಟೆಂಟ್, ಇದನ್ನ ಮೈಂಡಲ್ಲಿ ಇಟ್ಕೋಬೇಕು ನಾವು. ಜೊತೆಗೆ ಭಾರತದ ಹತ್ರ ಇದೊಂದೇ ಸಿಸ್ಟಮ್ ಅಂತಲ್ಲ, 30ರಿಂದ 70 ಕಿಲೋಮೀಟರ್ ರೇಂಜ್ನ ಆಕಾಶ್ ಮಿಸೈಲ್ಗಳಿದಾವೆ. 70ರಿಂದ 100 ಕಿಲೋಮೀಟರ್ ರೇಂಜ್ಗೆ ಇಸ್ರೇಲ್ನ ಬರಾಕ್ 8 ರಾಕೆಟ್ಗಳಿವೆ. 15ರಿಂದ 35 ಕಿಲೋಮೀಟರ್ ರೇಂಜ್ಗೆ ಸಣ್ಣ ರೇಂಜ್ಗೆ ಸ್ಪೈಡರ್ ಇದೆ. ಅಲ್ಲಿ 25ರಿಂದ 30 ಕಿಲೋಮೀಟರ್ ರೇಂಜ್ಗೆ QRSAM ಇದೆ. ಹೀಗಾಗಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಬಲಿಷ್ಠವಾಗಿದೆ. ಪಿನಾಕ ಮಲ್ಟಿಪಲ್ ಲಾಂಚ್ ರಾಕೆಟ್ ಸಿಸ್ಟಮ್ ಕೂಡ ಇದೆ. ಅದನ್ನು ಅರ್ಮೇನಿಯಾದಂಥ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಕೂಡ ನಾವು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಿಮ್ಗೆ ನೆನಪಿರಲಿ, 2019ರ ಬಾಲಕೋಟ್ ದಾಳಿಯಲ್ಲಿ ಭಾರತ MiG-21 ಬೈಸನ್ ಏರ್ ಕ್ರಾಫ್ಟ್ನ ಕಳ್ಕೊಂಡಿತ್ತು. ಲಾಂಗ್ ರೇಂಜ್ ಏರ್ ಟು ಏರ್ ಮಿಸೈಲ್ ಇಲ್ಲದೇ ಇದ್ದಿದ್ರಿಂದ ಪಾಕಿಸ್ತಾನಕ್ಕೆ ಈ ಆಟ ಆಡೋಕೆ ಸಾಧ್ಯ ಆಗಿತ್ತು. ಭಾರತದ ವೀರ ಪೈಲಟ್ ಅಭಿನಂದನ್ ವರ್ಧಮಾನ್ MiG-21 ಅನ್ನ ಬಳಸಿ F-16 ಅನ್ನ ಹೊಡೆದು ಹಾಕಿದ್ರೂ ಕೂಡ MiG-21 ಕೂಡ ಬಿದ್ದು ಹೋಗಿತ್ತು. ಅವರು ಎಜೆಕ್ಟ್ ಆಗಿ ಪಾಕ್ನಲ್ಲಿ ಲ್ಯಾಂಡ್ ಆಗೋ ರೀತಿ ಆಗಿತ್ತು. ಆದರೆ ಆ ಘಟನೆಯಿಂದ ಭಾರತ ಪಾಠ ಕಲ್ತಿದೆ. ಪಾಕ್ ಎಂದೂ ಕಂಡು ಕೇಳರಿಯದ 4.5 ಜನರೇಷನ್ನ ರಫೈಲ್ ಜೆಟ್ಗಳನ್ನ ಭಾರತ ತಂದಿಟ್ಕೊಂಡಿದೆ. ಇದರಲ್ಲಿ 100ರಿಂದ 200 ಕಿಲೋಮೀಟರ್ ದೂರದಲ್ಲಿರೋ ಶತ್ರುವನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಬಲ್ಲ ಮೀಟಿಯೋರ್ ಮಿಸೈಲ್ಗಳಿವೆ. ಹೀಗಾಗಿ ಭಾರತದ ಏರ್ ಡಿಫೆನ್ಸ್ ಹಿಂದೆಂದಿಗಿಂತ ಈಗ ಸ್ಟ್ರಾಂಗ್ ಇದೆ. ಧೈರ್ಯವಾಗಿರ್ಬೋದು ನಾವು.